ನಿನಗೆ ಅದಿದ್ದೇ ಬರ್ತಿಲ್ಲ ನಿನಗೆ. ಅದೇ ನಮ್ ಕಾಲೇಜು ಅಂತ ಹೇಳ್ಬಿಟ್ಟು ಇವ್ನು ಹೋಗ್ಬಿಟ್ಟು 20 ರೂಪಾಯಿ ಕೊಡ್ತಿದ್ದಾನೆ. ಬಟ್ ಆದ್ರೆ ಅವ್ರ ಪಾರ್ಕಿಂಗ್ ಅವರಲ್ಲ. ನಿನಗೆ ಅದಿದ್ದೇ ಬರ್ತಿಲ್ಲ ನಿನಗೆ. ಇವತ್ತೆಲ್ಲ ಹೋಗ್ತಾ ಇದೀರಿ ಅಂದ್ರೆ ನಮ್ ಕಾಲೇಜ್ಗೆ ಹೋಗ್ತಾ ಇದೀರಿ. ಇವತ್ತು ಇವ್ನ್ TC ಅದು ಇದು ಕಾಲೇಜ್ ಚೇಂಜ್ ಮಾಡ್ತಿದ್ದಾನಲ್ಲ. BCA ಮುಗಿಸ್ಬಿಟ್ಟು ಸಕ್ಸಸ್ಫುಲಿ MCA ಸೇರ್ಕೊಂತಿದ್ದಾನೆ. ನಂಗೂ ಬೇಡ ನಿಂಗೂ ಬೇಡ, ಒಂದ್ 25,000 ಅಕೌಂಟ್ ಹಾಕು. ಏನ್ ತಿಕ್ಬೇಕು ಅಷ್ಟೊಂದು ದುಡ್ಡೀಗ? 10,000 ಬುಕ್ ತಗೋಬೇಕು. ಹಿಂಗೆ ಮಾತಾಡ್ತಾ ಇದ್ರೆ ಫೋನ್ ಅಲ್ಲಿ ಮಿನಿಟ್ ಒಂದ್ ಮಾರ್ಕ್ಸ್ ಕಟ್ ಆಯ್ತದೆ. ಈ ಕುಪೋನು ಕಾಲೇಜ್ ಅಲ್ಲೇ. ಸೊ ಅದಕ್ಕೆ ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು TC ಮತ್ತೆ ಏನೇನ್ ಬೇಕು, TC ಮತ್ತೆ ಲೆಟ್ರು, ಮಾಸ್ ಕಾರ್ಡ್ ಬೇಕಾ? ಮಾಸ್ ಕಾರ್ಡು ಅದೆಲ್ಲ ಬೇಕಂತೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಪಕ್ಕ 2 ಅವರ್ ಮಾಡ್ತಾರೆ. ಇವನು ಓಡಾಡೋದು 4-5 ಸತಿ ನಾನು ನಿಮ್ನ ಹಂಗೆ ತೋರಿಸ್ತೀನಿ ನೋಡ್ರಿ. ಅದಂತೂ ಮಿಸ್ಸೇ ಇಲ್ಲ. ನಾಯಿ ಅರ್ಧ ಅಲ್ಲಾಡ್ಸ್ತಾರೆ ಇವನ್ನ ಪಕ್ಕ. ಅಲ್ಲಾಡ್ಸ್ತಾರ ಪಕ್ಕ ಪಕ್ಕ ನಿಂದು ನೀನೇ ಅಲ್ಲಾಡ್ಸ್ಬಿಡು. ಅಲ್ಲ ಫೈನಲಿ ನಮ್ ಕಾಲೇಜ್ ಹತ್ರ ಬಂದ್ರಿ ನೋಡಿ. ಅದೇ ನಮ್ ಕಾಲೇಜು, ಇದೇ ರೋಡು. ಡೈಲಿ 3 ಜನ ಹಿಂಗೆ ಬರ್ತಿದ್ದಿದ್ದು. 3 ಜನನು ಕೂಡ ಒಂದೇ ನನ್ ಬೈಕಲ್ಲೇ ಬರ್ತಿದ್ದಿದ್ದು. ಈ ಕಾಲೇಜ್ ಜಾಯ್ನ್ ಆದ್ರೆ ನೀವು ಸಕ್ಸಸ್ಫುಲ್ ಆಗಿ ಅನ್ಎಂಪ್ಲಾಯ್ಡ್ ಆಗಿ ಆಚೆ ಬರ್ತೀರಾ, ಸ್ಟಾರ್ಟ್ ಮಾಡ್ಬಿಡ್ತೀರಾ. ಇವ್ನು ಹೋಗ್ಬಿಟ್ಟು ಇವಾಗ ಕಾಸು ಕೊಡ್ತಿದ್ದಾರೆ 20 ರೂಪಾಯಿ. ಅಣ್ಣ ಕಾಸೇ ಬಿಚ್ಚಲ್ಲ ಅಂತ ಹೇಳ್ತಾನೆ. ಯಾವಾಗ್ಲೂ ಇದೇ ಗಾಡಿದಲ್ಲೇ ಬರ್ತಿದ್ದಿದ್ದು. ನೋಡ್ತೀರಾ ಕಂಜೂಸ್ ಮಗ. ಇಷ್ಟು ಬಟ್ ಚೆನ್ನಾಗಿದೆ ಇಲ್ಲಿ. ಏನಂತ ಹೇಳ್ತಾರೆ, ಲೈಕ್ ಫುಲ್ಲು ಗ್ರೀನರಿ. ನಮ್ ಕಾಲೇಜ್ ಫುಲ್ಲು ಗ್ರೀನರಿ. ಬಟ್ ಆದ್ರೆ ಅವ್ರು ಮಾತ್ರ ಫುಲ್ಲು ಏನು ಇದ್ ಮಾಡಲ್ಲ. ಕೊಟ್ಟೇನೋ ಪಾರ್ಕಿಂಗ್ ಅವರಲ್ವಾ ಅಲ್ಲಿ ಕೂತಿದಾರಲ್ಲ ಅವ್ರು ಪಾರ್ಕಿಂಗ್ ಅವ್ರ ಅಂತ ಹೇಳ್ಬಿಟ್ಟು ಇವ್ನು ಹೋಗ್ಬಿಟ್ಟು 20 ರೂಪಾಯಿ ಕೊಡ್ತಿದ್ದಾನೆ. ಬಟ್ ಆದ್ರೆ ಅವ್ರು ಪಾರ್ಕಿಂಗ್ ಅವರಲ್ಲ. ಬಟ್ ಆದ್ರೆ ಅವರು ಒಬ್ರು ಪೇರೆಂಟ್. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಬಾರಲ್ಲ. ನಾನು ಹೇಳ್ದಂಗೆನೆ ಇದು ಫಸ್ಟ್ ಸತಿ ಅಲ್ದಾಡ್ಸ್ತಿದ್ದಾರೆ. ಅದೇನಂತೆ 10 ಎಂಟ್ರೀಸ್ ಅಂತೆ, 11 ಎಂಟ್ರೀಸ್ ಇರ್ಬೇಕಂತೆ. ಇದು 1ನೇ ಟೈಮ್. ನಾನು ಇನ್ನೊಂದ್ಸತಿ ವಿಡಿಯೋದಲ್ಲಿ ಹಾಕ್ತಿದ್ರಿ. ನಾನು ಅವಾಗೆ ಹೇಳ್ದಂಗೆ ಈ ನನ್ ಮಕ್ಳು ಇನ್ನ 3-4 ಸತಿ ತಿರುಗ್ಲಾಡ್ತಾರೆ. ಅದಂತೂ ಕನ್ಫರ್ಮು, ಮಿಸ್ಸೇ ಇಲ್ದಿರ. ಇವಾಗ ನೋಡಿದ್ರೆ 7 ಎಂಟ್ರೀಸ್ ಇದೆ, 11 ಎಂಟ್ರೀಸ್ ಇರ್ಬೇಕು. ಈ ತರ ಏನೇ ಒಂದು ಏನಾದ್ರು ಫಾರ್ಮ್ ಫಿಲ್ಅಪ್ ಮಾಡೋದು ಇಲ್ಲ ಏನಾದ್ರು ತಗೊಳ್ಳೋದು ಡಾಕ್ಯುಮೆಂಟ್ಸ್ ಈ ತರ ಇದ್ರೆ ನಾವೇನ್ ಮಾಡ್ತಾ ಇದ್ರಿ ಅಂದ್ರೆ, ನಾನು ಎಸ್ಪೆಷಲಿ ನನ್ನ ಮಕ್ಳಲ್ಲ ಇವ್ನು ಆಂಟೋನಿ ಫಸ್ಟ್ ಓಡ್ ಬಂದ್ಬಿಡೋಣ. ಎಲ್ಲ ಯಾರನ್ನ ತಗೊಂಡಾದ್ಮೇಲೆ ಅವ್ರ ಹತ್ರ ಕೇಳ್ಕೊಂಡು ಏನೇನ್ ಬೇಕು ಎಲ್ಲ ನೋಡ್ಕೊಂಡು ಆಮೇಲೆ ಬಂದ್ಬಿಟ್ಟು ಒಂದೇ ಗೋಲ್ ಮುಗಿಸ್ಕೊಂಡು. ಇವನ್ ಯಾವಾಗ್ಲೂ ಸಲ್ಮಾನ್ ಯಾವಾಗ್ಲೂ ಹೊಡ್ಸ್ಕೊಂತಾನೆ. ಹೊಡ್ಸ್ಕೊಂತಿರ್ತಾನೆ. ಅಷ್ಟೊಂದ್ ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಅದು ಏನಾಯ್ತಂದ್ರೆ ಈ ಎಲ್ಲಾ ಸಬ್ಜೆಕ್ಟ್ಸ್ ತೋರಿಸ್ಬೇಕು. ಬೇರೆ ಒಂದೇ ಸಬ್ಜೆಕ್ಟ್, ಬೇರೆ ಅನ್ನೊಂದ್ ಸಬ್ಜೆಕ್ಟ್ ಮಾತ್ರ ತೋರಿಸೋದು. ಸೊ ಅದಕ್ಕೆ ಇವರು ಅನ್ನೊಂದ್ ಸಬ್ಜೆಕ್ಟ್ ಕೂಡ ತೋರ್ಸೋಕೆ ಪ್ರಿಂಟ್ಔಟ್ ತಗೊಂಬನ್ನಿ ಅಂತ ಇವ್ರಿಗೆ ಹೇಳಿರೋದು. ಅದಕ್ಕೆ ಇವನ್ ಮತ್ತೆ ಓದ್ತಿದ್ದಾನೆ. ಹೇಳಿಲ್ವಾ ಇದು ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. 2ನೇ ಸತಿ ಇದು ಹೋಗ್ತಿರೋದು. ಇದು 2ನೇ ಸತಿ, ಇದು 2ನೇ ಸತಿ, ಇದು 3ನೇ ಸತಿ. ಆಕ್ಚುಲಿ ಇದು 3ನೇ ಸತಿ ಇವ್ರು ಈ ತರ ಓಡಾಡ್ತಿರೋದು. ಇನ್ನೊಂದ್ ಸತಿ ಕೂಡ ಓಡಾಡ್ತಾರೆ ನೋಡ್ರಿ, ನಾನು ಬರ್ಕೊಡ್ತೀನಿ. ಇದು 2ನೇ ಸತಿ ಹೋಗ್ತಿದಾರಾ? ಇಲ್ಲ ಸಾರಿ, 3ನೇ ಸತಿ ಹೋಗ್ತಿದ್ದಾರೆ. ಆಯ್ತು, ಇವರೆಲ್ಲ ಒಂದ್ 3 ರೌಂಡ್ ಹೊಡೆದ್ಬಿಟ್ಟು ಇವಾಗ ಕ್ಯಾಂಟೀನ್ಗೆ ಹೋಗ್ತಾ ಇದೀರಿ. ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಒಂದು ಟೀ ಕುಡಿಯೋಣ ಅಂತ ಹೋಗ್ತಾ ಇದೀರಿ. ನೋಡಿ, ಇದೆಲ್ಲ ಫುಟ್ಬಾಲ್ ಗ್ರೌಂಡ್ ಇದ್ದೇ ಇದ್ದಿದ್ದಿಲ್ಲ ನಾವಿದ್ದಾಗ. ಬರೀ 2 months ಅಲ್ಲೇ ಕಟ್ಟಿದ್ದಾರೆ ಈ ಫುಟ್ಬಾಲ್ ಕೋರ್ಟ್ನ. ನೋಡಿ ಹೆಂಗಿದೆ.
ಅವಾಗಿಂದ ಏನೋ ಯಾವ್ದೋ ಹುಡುಗಿ ನೋಡ್ಬಿಡ್ತಾರೆ ಅನ್ಬಿಟ್ಟು ಟೆನ್ಷನ್ ಅವ್ನಿಗೆ. ಹಂಗ ಹೋಗೋಣ ಅಂದ್ರೆ ಆ ಸೈಡ್ ಇಂದ ಬರೋಣ ಅಂದ್ರೆ ಫಾರ್ಮಸಿ ಹುಡುಗಿರ್ ನೋಡ್ಬಿಡ್ತಾರೆ ಅಂತ. ಬರೀ ಹುಡುಗಿ ಶೋಕಿನೇ ಆಗೋಯ್ತು. ಈ ನ್ಯೂ ಇಯರ್ ಕಾಲೇಜ್ ಕೂಡ ಸೇರ್ಕೊಂತೀನಿ ಅಂತ ಏನಂತ ಹೇಳ್ದೆ ಗೊತ್ತಾ, ಹುಡುಗಿಗೋಸ್ಕರನೇ ಸೇರ್ಕೊಂತಿರೋದು. ಬರೀ ಇಂಥದೆಯಾ? ಹುಡುಗಿ ಅಲ್ಲಿ ಮೆತ್ತಿ ಇದ್ದಲ್ಲ ಸೇರ್ಕೊಳಕ್ಕೆ, ಅಲ್ಲಿ ಯಾರು ಇಲ್ಲ. ಹೋಗಿ ಓದ್ಬಿಟ್ಟು ಒಂದ್ IAS ಸರಿ ಅದೆಲ್ಲ ಬೇಡ, IAS ಆಗಕ್ಕೆ ಯಾಕೋ ನೀನು MC ಓದ್ತಾ ಇದೀಯಾ? ಹಿಂಗೆ ಅನ್ಕೋ ಟೀಚರ್ ಅನ್ಕೋ ಬಂದಿತ್ತು. ಇವ್ರ ಯೋಗ್ಯತೆ ಒಂದೇ ಒಂದ್ ಕಂಪ್ನಿ ಬಂದಿದೆ. ಪ್ಲೇಸ್ಮೆಂಟೇ ಇಲ್ಲ, ಸೀರಿಯಸ್ ಆಗಿ ಪ್ಲೇಸ್ಮೆಂಟೇ ಇಲ್ಲ ಈ ಕಾಲೇಜಲ್ಲಿ. ಸುಮ್ನೆ ಬರಾಗಿಲ್ಲ ಅವ್ರು. ಪ್ಲೇಸ್ಮೆಂಟ್ ಕೊಟ್ಟಲ್ಲ ಅಲ್ಲಿ ಹೇಳ್ಕೊಟ್ರು BPO ಅಲ್ಲಿ. ಇವ್ನಿಗೆ ಇವಾಗ HOD ಸರ್ ಹತ್ರ ಮಾತಾಡಕ್ ಹೋಗಿದ್ದ, ಎಲ್ಲೂ ಕೆಲ್ಸ ಆಗಿಲ್ಲ. ನಾವ್ ಹೇಳಿದ್ರಿ ಮಾಸ್ಟರ್ಸ್ ನಮ್ದಿದ್ರು ಅಂತ. ಇವ್ನಿಗೆ ಎಲ್ಲೂ ಕೆಲ್ಸ ಆಗಿಲ್ಲ ಅಂದ್ರೆ ಇಲ್ಲೇ ಸೆಕ್ಯೂರಿಟಿ ಜಾಬ್ ಖಾಲಿ ಐತ್ ನೋಡಪ್ಪ, ಬೇಕಾದ್ರೆ ಇಲ್ಲೇ ಜಾಯ್ನ್ ಆಗ್ತದೆ. ಆದ್ರೆ ಸೆಕ್ಯೂರಿಟಿ ಅಂತ ಇವನ್ಗೆ ಬಾತ್ರೂಮ್ ತೊಳೆಯೋದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಫುಟ್ಬಾಲ್ ಕೋರ್ಟ್ ಎಷ್ಟು ಚೆನ್ನಾಗಿ ಮಾಡೋರಲ್ಲ ನೋಡಿ, ಹುಡುಗಿರೆಲ್ಲ ಆಡ್ತವ್ರೆ. ನಾವಿದ್ದಾಗ ಫುಟ್ಬಾಲ್ ಕೋರ್ಟ್ಗೆ ಎಂಟ್ರಿ ಕೂಡ ಬಿಡ್ತಿದ್ದಿಲ್ಲ, ಹೋಗ್ಬಾರ್ದು ಅಂತ ರೆಸ್ಟ್ರಿಕ್ಷನ್ ಹಾಕಿದ್ರಲ್ಲಿ. ಇವಾಗ ನೋಡಿ ಹುಡುಗರ ಜೊತೆಗೆ ಆಡ್ಸ್ತವ್ರೆ. ಅದು 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀರಿ. ಬ್ಯಾಗ್ ಎಲ್ಲ ಇಟ್ಕೊಂಡು ಅದು ಹಂಗಂಗೆ ಆಡ್ತಿದ್ದಾರೆ. ಎಲ್ಲ ಫುಟ್ಬಾಲ್ ಕೋರ್ಟ್ ಮಾಡಿರೋದೇನೋ ಗೊತ್ತೇನೋ, ಅಡ್ಮಿಷನ್ ಬರ್ತಾರಲ್ಲ ರಿಸೆಪ್ಷನ್ ಹತ್ರ ಹೋಗಕ್ ಮುಂಚೆನೆ ಫುಟ್ಬಾಲ್ ಕೋರ್ಟ್ ಎಲ್ಲ ಕಾಣಿಸುತ್ತಾ, ನೋಡ್ಬಿಟ್ಟೇನೆ ಬಿದೋಗ್ಬಿಡ್ತಾರೆ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಎಲ್ಲ. ಫುಟ್ಬಾಲ್ ಕೋರ್ಟ್ ಇಷ್ಟು ಮಸ್ತ್ ಆಗಿದೆ ಅಂದ್ರೆ ಇನ್ ಕಾಲೇಜ್ ಇನ್ನ ಎಷ್ಟು ಮಸ್ತ್ ಆಗಿರ್ಬೋದು ಅಂತ. ನಾವು ಕೂಡ ಹಿಂಗೆ ಪಕ್ಕ ಆಗಿದ್ವಿ. ನಾವಲ್ಲಿ ಅಡ್ಮಿನ್ ಬ್ಲಾಕ್ ನೋಡ್ಬೇಕಾದ್ರಿ, ಅಡ್ಮಿನ್ ಬಾಗ ಹೋಗಿದ್ದೆ ಸಿಕ್ಕಾಬಿಡ್ದ. ಬ್ಲಾಕ್ ಹೋಗಿಸಾಗ ನಾನೇ ಆ ಡೋರ್ ಆಟೋಮೆಟಿಕ್ ಹಿಂಗ್ ಓಪನ್ ಆಗಿದ್ದೇನೆ. ಅಲ್ಲೇ ಫ್ಲಾಟ್ ನಮ್ಮಮ್ಮ ಎಲ್ಲ ಫ್ಲಾಟ್ ಆಗ್ಬಿಟ್ರು. ಫ್ಲಾಟ್ ಆಗಿ ಕಾಲೇಜು ರಿಸೆಪ್ಷನ್ ಅಡ್ಮಿನ್ ಬ್ಲಾಕ್ ರಿಸೆಪ್ಷನ್ ಅದ್ರ ಮಾತ್ರ ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಆಟೋಮೆಟಿಕ್ ಡೋರ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಸೆನ್ಸರ್ ಡೋರ್ಸ್ ಓಪನ್ ಆಗ್ಬಿಡುತ್ತೆ. ನೋಡಿದ್ರೆ ಪೇರೆಂಟ್ಸ್ ಅಲ್ಲೇ ಬಿದೋಗ್ಬಿಡ್ಬೇಕು. ಎಷ್ಟು ದಿವಸನೂ ಒಂದ್ ಬ್ಲಾಕ್ ಮಾಡಾಕ್ತೀವಿ ನೋಡಿ. ಫೆಸ್ಟ್ ಇದೆ, ಫೆಸ್ಟ್ ದಿವಸ ಬರ್ತೀರಿ. ಬಂದೆ ಡಾಮಿನೇಟ್ ಮಾಡ್ಬಿಟ್ಟು ಬರ್ತಾನೆ. ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಫೆಸ್ಟ್ ದಿನ ಚೆನ್ನಾಗಿ ನೋಡಕ್ಕೆ ಏನಿಲ್ಲ. ಹೌದು, ಏನಿಲ್ಲ. ಕ್ಯಾಂಟೀನ್ ಹತ್ರ ಚರ್ಚ್ ಹತ್ರ ಅಲ್ಲಿ ಹೋಗಿ ಚಾಪಲ್ ಇದೆ, ಚಾಪಲ್ ಹತ್ರ ಹೋಗಿ ಕುತ್ಕೊಂಡ್ರೆ ಎಲ್ಲಾರು ಹಂಗೆ ರಿಜಿಸ್ಟರ್ಡ್ ಡೆಸ್ಕ್ ಇಂದಾನೆ ಇವನು ಅನ್ನ ಒಂದೊಂದಕ್ಕೂ ಒಂದೊಂದು ಕಮೆಂಟ್ ಹೊಡಿತಾನೆ. ಹುಡುಗಿರಂದ್ರೆ ಕೈ ಎತ್ತು ಮುಗಿಬೇಕು ಅಷ್ಟೇ, ದೇವ್ರ ತರ. ಅವನ್ಗೆ ಆಂಟೋನಿ ಅಂದ್ರೆ ಮಾತ್ರ ಇಷ್ಟ. ಅವನಿಗೆ ಆಂಟೋನಿ ಯಾವಾಗ್ಲೂ ಅಷ್ಟೇ ಅನ್ನೋ ಒಂದು ರೆಸ್ಪೆಕ್ಟ್ ಇದೆ. ಬಟ್ ಆದ್ರೆ ಇವ್ನ್ ಯಾವ ಹುಡುಗಿ ಮೇಲೆ ಫೀಲಿಂಗ್, ಅವ್ನ್ ಹುಡುಗಿ ಮೇಲೆ ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.